ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದು ಆವರ್ತಿ ಜೀವವಾಣಿ ಕಾರ್ಯಕ್ರಮಕ್ಕೆ ಸಹೋದರಿಯರೆಲ್ಲರಿಗೆ ಪ್ರೀತಿಯ ಸ್ವಾಗತ ಮತ್ತು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಳೆದ ಸಂಚಿಕೆಗಳಲ್ಲಿ, ಕಳೆದ ವಾರಗಳಲ್ಲಿ ನಾವು ಯೇಸು ಸ್ವಾಮಿಯ ಮನಸ್ಸಿನ ಬಗ್ಗೆ ಚಿಂತಿಸುತ್ತಾ ಧ್ಯಾನಿಸುತ್ತಾ ಬರುತ್ತಾ ಇದ್ದೆವು. ಇವತ್ತು ಕೂಡ ಕೆಲವೊಂದು ವಿಷಯಗಳನ್ನು, ಈ ವಾರದಲ್ಲಿ ಕೂಡ ನಾವು ಯೇಸು ಸ್ವಾಮಿಯಲ್ಲಿದ್ದಂಥ ಕೆಲವು ಗುಣಗಳನ್ನು, ಕೆಲವು ಒಳ್ಳೆಯ ಸ್ವಭಾವಗಳ ಬಗ್ಗೆ ನಾವು ಧ್ಯಾನಿಸೋರಾಗಿರೋಣ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ದೇವರ ಆತ್ಮನು ನಮಗೆ ತಿಳಿಸುವಂಥವನಾಗಿದ್ದಾನೆ. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು, ಕಳೆದ ವಾರಗಳಲ್ಲಿ ನಾವು ಅನೇಕ ವಿಷಯಗಳನ್ನು ನಾವು ನೋಡಿದೆವು. ಪ್ರಾರ್ಥಿಸುವಂಥ ಸ್ವಭಾವ, ಆತ್ಮದಲ್ಲಿ ನೊಂದುಕೊಂಡು ಕಣ್ಣೀರು ಸುರಿಸುವಂಥ ಒಂದು ಸ್ವಭಾವ, ಇನ್ನು ಅನೇಕ ವಿಷಯಗಳನ್ನು ಹಿಂದಿನ ಸಂಚಿಕೆಗಳಲ್ಲಿ ನಾವು ನೋಡಿದೆವು. ಪ್ರಿಯ ಸಹೋದರಿಯರೇ, ಇವತ್ತು ಕೂಡ ನಾವು ದೇವರ ಮುಂದೆ ನಮ್ಮನ್ನು ತಗ್ಗಿಸಿ ಪ್ರಾರ್ಥನಾ ಪೂರ್ವಕವಾಗಿ ದೇವರ ಸನ್ನಿಧಾನದಲ್ಲಿರೋಣ. ದೇವರೇ, ನೀನೇನು ಇವತ್ತು ನನ್ನ ಕುರಿತು ಮಾತನಾಡಲಿಕ್ಕಿದೆಯೋ ಮಾತನಾಡು ಎಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿರುವುದಾದರೆ ದೇವರು ನಿಮ್ಮ ಸಂಗಡ ಮಾತನಾಡುವನಾಗಿದ್ದಾನೆ. ನಾವು ನೋಡಿದೆವು, ಯೇಸು ಸ್ವಾಮಿಯಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ. ಯೇಸು ಸ್ವಾಮಿಯಲ್ಲಿದ್ದಂಥ ಮತ್ತೊಂದು ಶ್ರೇಷ್ಠವಾದ ಮನಸ್ಸಿನ ಬಗ್ಗೆ ನಾವು ನೋಡುತ್ತಾ ಇದ್ದೇವೆ, ಕ್ಷಮಿಸುವಂಥ ಸ್ವಭಾವ. ಮತ್ತೊಬ್ಬರಿಗೆ, ತಪ್ಪು ಮಾಡಿದವರಿಗೆ ಕ್ಷಮಿಸುವಂಥ ಯೇಸು ಸ್ವಾಮಿ ಒಂದು ಸ್ವಭಾವದ ಬಗ್ಗೆ ನಾವು ಸತ್ಯವೇದದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಯೇಸು ಸ್ವಾಮಿ ಅದನ್ನೇ ಈ ಭೂಮಿಯಲ್ಲಿದ್ದಾಗ ತನ್ನ ಶಿಷ್ಯರಿಗೆ ಕಲಿಸಿದರು. ಅದನ್ನೇ ಸತ್ಯವೇದದಲ್ಲಿ ನಮಗೆ ದೇವರ ಆತ್ಮನು ಬರೆದು ತೋರಿಸಿದ್ದಾರೆ. ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿರುವ ನಾವು ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವವರಾಗಿರಬೇಕೆಂಬುದಾಗಿ ಪೇತ್ರನ ಪತ್ರಿಕೆಯಲ್ಲಿ ನಾವು ಓದುತ್ತಾ ಇದ್ದೇವೆ. ಯಾವುದು ಯೇಸು ಸ್ವಾಮಿ ನಮಗೆ ತೋರಿಸಿಕೊಟ್ಟು ಹೋದಂಥ ಹೆಜ್ಜೆ ಜಾಡುಗಳೆಂಬುದಾಗಿ ನಾವು ನೋಡುವಾಗ ಯೇಸು ಸ್ವಾಮಿಯಲ್ಲಿದ್ದಂಥ ಸ್ವಭಾವಗಳ ಬಗ್ಗೆ ನಮಗೆ ಕಲಿಸಿಕೊಟ್ಟರು. ನಾವು ಅದನ್ನು ಈ ಲೋಕದಲ್ಲಿರುವಾಗ ನಾವು ಅದನ್ನು ಮತ್ತೊಬ್ಬರಿಗೆ ಮಾಡುವಂಥವರು ಆಗಿರಬೇಕು. ನಮ್ಮಲ್ಲಿ ಕೂಡ ಆ ಸ್ವಭಾವಗಳು ಇರುವಂಥದ್ದು ದೇವರು ಬಯಸುವಂಥವನಾಗಿದ್ದಾನೆ. ಯಾಕಂದರೆ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಇವತ್ತು ಯೇಸು ಸ್ವಾಮಿಗಿದ್ದಂಥ ಸ್ವಭಾವದ ಬಗ್ಗೆ ನಾವು ನೋಡುವಾಗ ಕ್ಷಮಿಸುವಂಥ ಒಂದು ಸ್ವಭಾವದ ಬಗ್ಗೆ ನಾವು ನೋಡುತ್ತಾ ಇದ್ದೇವೆ. ಲೋಕನ ಸುವಾರ್ತೆ 23ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡುತ್ತೇವೆ, ಶ್ರೇಷ್ಠವಾದಂಥ ಒಂದು ಸಂದರ್ಭವನ್ನು ನಾವಲ್ಲಿ ನೋಡುತ್ತಾ ಇದ್ದೇವೆ. ಯೇಸು ಸ್ವಾಮಿಯ ಕಲ್ವಾರಿ ಶಿಲುಬೆಯ ಮರಣದ ಸಮಯದಲ್ಲಿ ಆತನು ಮಾಡುತ್ತಿದ್ದಂಥ ಪ್ರಾರ್ಥನೆಯ ಬಗ್ಗೆ ನಾವು ನೋಡುತ್ತಾ ಇದ್ದೇವೆ. ಕ್ಷಮಿಸುವಂಥ ಒಂದು ಸ್ವಭಾವ, ಕ್ಷಮಾಪಣೆಯ ಮನಸ್ಸು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಪ್ರೀತಿಯ ಸಹೋದರಿಯರೇ, ಯೇಸು ಕ್ರಿಸ್ತನ ಮಕ್ಕಳಾಗಿರುವ ನಮ್ಮ ಜೀವಿತದಲ್ಲಿಯೂ ಕೂಡ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವವರು ಆಗಿರಬೇಕು. ಕ್ಷಮಿಸುವಂಥ ಒಂದು ಮನಸ್ಸನ್ನು ಯೇಸು ಸ್ವಾಮಿ ನಮಗೆ ತೋರಿಸಿಕೊಟ್ಟು ಹೋಗಿದ್ದಾರೆ. ನಾವು ಕೂಡ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳೋರು ಆಗಿರಬೇಕು. 23ನೇ ಅಧ್ಯಾಯ 34ನೇ ವಾಕ್ಯ ಲೂಕನ ಸುವಾರ್ತೆಯಲ್ಲಿ ನಾವು ನೋಡುತ್ತಾ ಇದ್ದೇವೆ. ಯೇಸು ಸ್ವಾಮಿ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದರು. ಯೇಸು ಸ್ವಾಮಿ ಅವರನ್ನು ಕ್ಷಮಿಸುತ್ತಾ ಇದ್ದಾರೆ, ಕ್ಷಮಿಸಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ, ಸ್ವಾಮಿ ಇವರನ್ನು ಕ್ಷಮಿಸು ಎಂಬುದಾಗಿ. ಯಾಕಂದರೆ ಅವರಿಗೆ ಗೊತ್ತಿಲ್ಲದೆ ಮಾಡುತ್ತಾ ಇದ್ದಾರೆ. ತಂದೆಯೇ, ಅವರನ್ನು ಕ್ಷಮಿಸು ಎಂಬುದಾಗಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿ ಆ ಕ್ಷಮಾಪಣೆಯ ಒಂದು ಮನಸ್ಸನ್ನು ಅಲ್ಲಿ ತೋರ್ಪಡಿಸಿಕೊಳ್ಳುತ್ತಾ ಇದ್ದಾರೆ. ಕ್ಷಮಿಸುವಂಥ ಯೇಸು ಸ್ವಾಮಿಯ ಸ್ವಭಾವ. ನಮ್ಮನ್ನು ಹಿಂಸೆ ಪಡಿಸುವವರನ್ನು, ನಮಗೆ ವಿರುದ್ಧವಾಗಿ ಕೇಡು ಬಗೆಯುವವರನ್ನು ನಾವೇನು ಮಾಡಬೇಕು? ಮನಪೂರ್ವಕವಾಗಿ ಅವರನ್ನು ಕ್ಷಮಿಸಬೇಕು. ಕ್ಷಮಿಸದೆ ಹೋದರೆ ನಮಗೆ ಪರಲೋಕದಲ್ಲಿ ಸ್ಥಾನವಿರುವುದಿಲ್ಲ. ಪ್ರಿಯ ಸಹೋದರಿಯರೇ, ನಾವು ಹೇಳ್ತೇವೆ, ನಾನೇನು ತಪ್ಪು ಮಾಡಲಿಲ್ಲ, ಅವರೇ ಮಾಡಿದ್ದಾರೆ, ಆದ್ದರಿಂದ ನಾನೇನು ಅವರ ಹತ್ರ ಕ್ಷಮೆ ಕೇಳುವುದಿಲ್ಲ, ಅವರೇ ಬಂದು ನನ್ನ ಬಳಿಯಲ್ಲಿ ಬೇಕಾದರೆ ಕೇಳಿಕೊಳ್ಳಲಿ ಎಂಬುದಾಗಿ. ಇಲ್ಲ, ದೇವರು ಅದನ್ನು ಬಯಸುವುದಿಲ್ಲ. ಅವರಿಗೆ ನಮ್ಮ ಮೇಲೆ ಏನಾದರೂ ಬೇಸರವೆನಿಸಿದರೆ ನಾವೇನು ಮಾಡಬೇಕು? ಅವರ ಬಳಿಯಲ್ಲಿ ಹೋಗಿ ನಾವು ಕ್ಷಮೆಯನ್ನು ಕೇಳುವವರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಈ ಲೋಕದಲ್ಲಿ ನಮಗೆ ನೋಡಲಿಕ್ಕೆ, ಓಡಲಿಕ್ಕೆ ಮಾದರಿಯಾಗಿ ನಾವು ಇಟ್ಟುಕೊಳ್ಳಬೇಕಾದಂಥವರು ಯೇಸು ಸ್ವಾಮಿ ಒಬ್ಬರೇ. ನಮ್ಮ ಆತ್ಮಿಕ ಜೀವಿತವನ್ನು ನಾವು ಓಡಿ ನಾವು ಕೊನೆಯದಾಗಿ ಪರಲೋಕ ಮುಟ್ಟಬೇಕಾದರೆ ನಮಗೆ ಯೇಸು ಸ್ವಾಮಿಯನ್ನು ಮಾತ್ರ ದೃಷ್ಟಿಸಿ ಓಡುವುದಾದರೆ ಮಾತ್ರ ನಮಗೆ ಅದಕ್ಕೆ ಸಾಧ್ಯವಾಗ್ತದೆ. ನಾವು ನೋಡ್ತಾ ಇದ್ದೇವೆ, ಇಬ್ರಿಯದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಯೇಸು ಸ್ವಾಮಿಯ ಒಂದು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 12ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯನ ನಾವು ನೋಡ್ತಾ ಇದ್ದೇವೆ.
ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರೋ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಯೇಸು ಸ್ವಾಮಿ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಲೋಕದಲ್ಲಿ ನಾವು ಇರಬೇಕಾದ್ರೆ ನಾವು ಯಾವ ರೀತಿಯಲ್ಲಿರಬೇಕು? ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವಂಥ ಯೇಸು ಸ್ವಾಮಿಯನ್ನು ಮಾತ್ರ ದೃಷ್ಟಿಸಿ ನಾವು ಓಡುವವರಾಗಿರಬೇಕು ಎಂಬುದಾಗಿ ದೇವರ ಆತ್ಮನ ಈ ವಾಕ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ನಮ್ಮ ಓಟವನ್ನು ಸ್ಥಿರಚಿತ್ತದಿಂದ ನಾವು ಓಡಬೇಕು. ಹೇಗೆ ಸ್ಥಿರಚಿತ್ತದಿಂದ ಓಡಲಿಕ್ಕೆ ಸಾಧ್ಯವಾಗ್ತದೆ? ಯೇಸು ಸ್ವಾಮಿಯನ್ನು ಮಾತ್ರ ನಾವು ದೃಷ್ಟಿಸುವುದಾದರೆ ನಮಗೆ ಓಡಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ಯೇಸು ಸ್ವಾಮಿಯಿಂದ ನಮ್ಮ ಕಣ್ಣು ತಪ್ಪಿ ಹೋದರೆ ನಾವು ಬಿದ್ದು ಹೋಗಲಿಕ್ಕೆ ಸಾಧ್ಯ ಉಂಟು. ಪ್ರೀತಿಯ ಸಹೋದರಿಯರೇ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವಂಥ ಯೇಸು ಸ್ವಾಮಿಯನ್ನು ದೃಷ್ಟಿಸಿ ಓಡಿರಿ ಎಂಬುದಾಗಿ. ಆತನೇ ನಮಗೆ ಒಳ್ಳೆಯ ಮಾದರಿ. ಯೇಸು ಸ್ವಾಮಿನೇ ನಮ್ಮ ಗುರು. ಯೇಸು ಸ್ವಾಮಿನೇ ನಮ್ಮ ಒಂದು ಓಟಕ್ಕೆ ಅಥವಾ ನಮ್ಮ ಆ ಒಂದು ಗುರಿ ಯೇಸು ಸ್ವಾಮಿ ಆಗಿರಬೇಕು. ನಮ್ಮ ಗುರಿ ತಲುಪುವವರೆಗೂ ನಾವೇನು ಮಾಡಬೇಕು? ಯೇಸು ಸ್ವಾಮಿಯನ್ನು ನೋಡಿಕೊಂಡು ಈ ಲೋಕದ ಬೇರೆ ಯಾವ ಕಾರ್ಯಗಳನ್ನು ನೋಡಬೇಕಾಗಿಲ್ಲ, ಮತ್ತೊಬ್ಬರನ್ನು ನೋಡಬೇಕಾಗಿಲ್ಲ. ನಿಮ್ಮನ್ನು ಹಿಂಸೆಪಡಿಸುವವರನ್ನು ನೋಡಬೇಡಿರಿ, ನಿಮಗೆ ಕೇಡು ಬಗೆಯವರನ್ನು ನೋಡಬೇಡಿರಿ. ನೀವು ನೋಡಬೇಕಾದಂಥದ್ದು ಯೇಸು ಸ್ವಾಮಿಯನ್ನು ಮಾತ್ರ. ಹಾಗೆ ನಾವು ಯೇಸು ಸ್ವಾಮಿಯನ್ನು ಮಾತ್ರ ನೋಡಿಕೊಂಡು ಓಡುವುದಾದರೆ ನಮ್ಮ ಜೀವಿತದಲ್ಲಿ ನಮ್ಮ ಕ್ರೈಸ್ತ ಜೀವಿತ ಒಳ್ಳೆ ರೀತಿಯಲ್ಲಿ ಕೊನೆಯ ತನಕ ಸಾಗಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಯೇಸು ಸ್ವಾಮಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯಲ್ಲಿದ್ದ ಅಲ್ಲಿ ಹೇಳ್ತಾ ಇದ್ದಾರೆ, ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿದನು ಎಂಬುದಾಗಿ. ಯೇಸು ಸ್ವಾಮಿಯ ಮುಂದೆ ಒಂದು ಸಂತೋಷವಿಟ್ಟಿದ್ದರು ತಂದೆಯಾದ ದೇವರು. ಈ ಲೋಕದಲ್ಲಿ ಸ್ವಲ್ಪ ಸಮಯ ದುಃಖ, ಕಷ್ಟ, ವೇದನೆ ಅನುಭವಿಸಿದರು. ಆದರೂ ಯೇಸು ಸ್ವಾಮಿ ಅದನ್ನೆಲ್ಲ ಸಹಿಸಿಕೊಂಡನು ಮುಂದೆ ಬರುವಂಥ ಸಂತೋಷವನ್ನು ನೋಡಿ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಒಂದು ಮುಂದೆ ಇಟ್ಟಿದ್ದಂಥ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿದನು ಎಂಬುದಾಗಿ. ಪ್ರೀತಿಯ ಸಹೋದರಿಯರೇ, ಯೇಸು ಸ್ವಾಮಿಗೆ ಉಂಟಾದಂಥ ಆ ಒಂದು ಅವಮಾನ ಅಷ್ಟೊಂದು ಮನುಷ್ಯರಾದ ನಮಗೆ ಯಾರಿಗೂ ಒಂದು ವೇಳೆ ಬರಲಿಕ್ಕಿಲ್ಲ. ಅಷ್ಟೊಂದು ಕಷ್ಟ ಯೇಸು ಸ್ವಾಮಿ ಸಹಿಸಿಕೊಂಡರು. ನಮಗೆ ಬರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳು, ಸಣ್ಣ ಪುಟ್ಟ ಒಂದು ವೇದನೆ, ಕಷ್ಟಗಳು ಬರುವಾಗ ನಾವು ಸೋತು ಹೋಗ್ತೇವೆ. ಆದರೆ ನಾವು ಸೋತು ಹೋಗಬಾರದು. ಯಾಕೆ ದೇವರು ನಮ್ಮನ್ನು ಕರೆದಿದ್ದಾರೆ? ನಾವು ಸೋತು ಹೋಗಲಿಕ್ಕಲ್ಲ, ನಾವು ಜಯ ಹೊಂದಿದವರು. ಯೇಸು ಕ್ರಿಸ್ತನು ಜಯ ಹೊಂದಿದವನು. ಆ ಯೇಸು ಸ್ವಾಮಿಯನ್ನು ನೋಡಿ ನಾವು ಓಡುವಾಗ ನಮ್ಮ ಜೀವಿತ ಕೂಡ ಜಯಶಾಲಿಯಾಗಿ ನಾವಿಗೆ ಮುಂದೆ ಸಾಗಲಿಕ್ಕೆ ಸಾಧ್ಯವಾಗ್ತದೆ. ಆ ಮುಂದೆ ಇಟ್ಟಿದಂಥ ಸಂತೋಷ, ಆ ಪರಲೋಕ ರಾಜ್ಯದ ಆ ಒಂದು ಸಂತೋಷ, ನಿತ್ಯ ಜೀವದ ಆ ಒಂದು ಸಂತೋಷ ನಾವು ನೆನಪು ಮಾಡಿಕೊಳ್ಳೋರಾಗಿರಬೇಕು. ನಮಗೆ ಯಾವ ಯೋಗ್ಯತೆ ಇರಲಿಲ್ಲ ಯೇಸು ಸ್ವಾಮಿನ ಹಿಂಬಾಲಿಸಲಿಕ್ಕೆ. ಆದರೆ ಯೇಸು ಸ್ವಾಮಿ ನಮ್ಮನ್ನು ಹುಡುಕಿಕೊಂಡು ಬಂದು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಯಾವ ರೀತಿಯಲ್ಲಿ ತನ್ನ ಮಕ್ಕಳನ್ನಾಗಿ ಮಾಡಿದರೋ ಅದೇ ಪ್ರಕಾರವಾಗಿ ಆ ಕ್ಷಮಾಪಣೆಯ ಸ್ವಭಾವ ನಮ್ಮ ಜೀವಿತದಲ್ಲಿರಬೇಕು. ನಾವು ಕೂಡ ಮತ್ತೊಬ್ಬರನ್ನು ಕ್ಷಮಿಸುವವರಾಗಿರಬೇಕು. ನಮಗೆ ಇರಬೇಕಾದಂಥ ಒಳ್ಳೆಯ ಒಂದು ಮಾದರಿ ಯೇಸು ಸ್ವಾಮಿಯೇ ಆಗಿರಬೇಕು. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ಓಟ ಯೇಸು ಸ್ವಾಮಿಯನ್ನು ಮಾತ್ರ ನೋಡಿಕೊಂಡು ನೀವು ಓಡಿರಿ ಎಂಬುದಾಗಿ ಇಲ್ಲಿ ಇಬ್ರಿಯ ಪತ್ರಿಕೆಗಾರನು ಹೇಳುತ್ತಾ ಇದ್ದಾನೆ. ಪ್ರೀತಿಯ ಸಹೋದರಿಯರೇ, ನಮ್ಮ ಸುತ್ತಮುತ್ತಲು ನಾವು ನೋಡೋದು ಬೇಡ. ನಮ್ಮನ್ನು ಅವಮಾನಪಡಿಸುವವರನ್ನು ಕ್ಷಮಿಸೋಣ, ನಮ್ಮನ್ನು ಹಿಂಸೆಪಡಿಸುವವರನ್ನು ಕ್ಷಮಿಸೋಣ. ನಮಗೆ ವಿರುದ್ಧವಾಗಿ ದೂರು ಮಾತುಗಳನ್ನು, ಬೇಡದ ಮಾತುಗಳನ್ನು, ಇಲ್ಲ ಸಲ್ಲದ ಮಾತುಗಳನ್ನು ಹೇಳುವವರನ್ನು ನಾವು ಮನಪೂರ್ವಕವಾಗಿ ಕ್ಷಮಿಸಬೇಕು. ಒಂದು ವೇಳೆ ನಮಗೆ ಕ್ಷಮಿಸಲಿಕ್ಕೆ ಕಷ್ಟವಿರಬಹುದು. ನೀವು ಹೇಳ್ಬೋದು, ನಿಮಗೆ ಹೇಳಲಿಕ್ಕೆ ಸುಲಭ, ಆದರೆ ನಮ್ಮ ಕಷ್ಟ ನಮಗೆ ಗೊತ್ತುಂಟು ಎಂಬುದಾಗಿ. ನಾವು ಕೂಡ ಕೆಲವೊಮ್ಮೆ ಇಂಥ ಪರಿಸ್ಥಿತಿಗಳ ಮೂಲಕವಾಗಿ ದಾಟಿ ಹೋಗುವುದುಂಟು ಪ್ರೀತಿಯ ಸಹೋದರಿಯರೇ. ಆದರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸಿ, ದೇವರೇ ಈ ಒಂದು ಮನಸ್ಸು ನಮಗೆ ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿ ಅದನ್ನು ಬಿಟ್ಟು ಅವರನ್ನು ಕ್ಷಮಿಸುವವರಾಗಿದ್ದೇವೆ. ಪ್ರೀತಿಯ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿಯೂ ಕೂಡ ಯೇಸು ಸ್ವಾಮಿಯನ್ನು ನೀವು ಮುಂದೆ ಇಟ್ಟುಕೊಂಡು ಓಡುವಂಥವರು ಆಗಿರಿ. ಕ್ಷಮಿಸುವಂಥ ಒಂದು ಸ್ವಭಾವ ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಬಯಸುವಂಥವನಾಗಿದ್ದಾನೆ. ಮತ್ತು ನಾವು ನೋಡ್ತಾ ಇದ್ದೇವೆ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬರುವಾಗ ಪರ್ವತ ಪ್ರಸಂಗದಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಒಂದು ಶ್ರೇಷ್ಠವಾದ ಮಾತಿನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 23 ಮತ್ತು 24ನೇ ವಾಕ್ಯ.
ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಎಷ್ಟು ಶ್ರೇಷ್ಠವಾದ ವಾಕ್ಯ ನೋಡಿ ಸಹೋದರಿಯರೇ, ಯೇಸುಸ್ವಾಮಿ ನಮಗೆ ಹೇಳಿದಂಥ ಮಾತುಗಳು. ನೀನು ಯಜ್ಞವೇದಿಯ ಹತ್ತಿರಕ್ಕೆ ಯಜ್ಞ ಅರ್ಪಿಸುವುದಕ್ಕೆ ಬರುವಾಗ ಅಥವಾ ಪ್ರಾರ್ಥನಾ ಆಲಯಕ್ಕೆ ಪ್ರಾರ್ಥನೆ ಮಾಡುವುದಕ್ಕೆ ಬರುವಾಗ, ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ದೇವರ ಸನ್ನಿಧಾನದಲ್ಲಿ ನೀನು ಇರುವಾಗ ನಿನ್ನನ್ನೇ ಪರೀಕ್ಷಿಸಿಕೋ. ಮತ್ತೊಬ್ಬರಿಗೆ, ಇಲ್ಲಿ ದೇವರ ವಾಕ್ಯ ಹಾಗೆ ಹೇಳ್ತಾ ಇದೆ, ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ, ಅವರ ನೆನಪಿಗೆ ಬಂದರೆ ಅಂತ ಇಲ್ಲಿ ಯೇಸುಸ್ವಾಮಿ ಹೇಳ್ತಾ ಇಲ್ಲ, ನಿನ್ನ ನೆನಪಿಗೆ ಬಂದರೆ ನೀನೇನು ಮಾಡಬೇಕು? ಯಜ್ಞದ ಒಂದು ಕಾಣಿಕೆಯನ್ನು ಅಲ್ಲೇ ಬಿಟ್ಟು ಹೋಗಿ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನೀನು ಕಾಣಿಕೆಯನ್ನು ಅರ್ಪಿಸು ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಅಡಗಿದಂಥ ಒಂದು ಆತ್ಮಿಕ ಅರ್ಥ ಉಂಟು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಕ್ಷಮಿಸುವಂಥ ಸ್ವಭಾವ. ನಿನ್ನ ಸಹೋದರಿಗೆ ಅಥವಾ ನಿನ್ನ ಸಹೋದರನಿಗೆ, ನಿನ್ನ ಕುಟುಂಬದಲ್ಲಿ ಯಾರಿಗಾದರೂ ನಿನ್ನ ಮೇಲೆ ಏನಾದರೂ ಬೇಸರವಿದೆ ಎಂಬುದು ನಿನಗೆ ತೋರಿದರೆ, ನಿನಗೆ ಅನಿಸಿದರೆ, ನೀನು ಅವರ ಬಳಿಗೆ ಹೋಗಿ ಕ್ಷಮೆ ಕೇಳಬೇಕು, ಅವರ ಸಂಗಡ ಒಂದಾಗಬೇಕು ಎಂಬುದಾಗಿ. ಆಗ ನಮಗೆ ಅದು ಮಾಡಲಿಕ್ಕೆ ಕಷ್ಟ ಇರಬಹುದು, ಆದರೆ ಯೇಸು ಸ್ವಾಮಿಯ ಸ್ವಭಾವ ನಾವು ತೋರಿಸಿಕೊಡೋರಾಗಿರಬೇಕು. ಕ್ಷಮಿಸುವಂಥ ಸ್ವಭಾವ. ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ ನಮ್ಮನ್ನೇ ಪರೀಕ್ಷಿಸಿಕೊಳ್ಳಬೇಕು. ನಾನಿವತ್ತು ಯಾರ ಬಳಿಯಲ್ಲಾದರೂ ಕ್ಷಮೆ ಕೇಳಲಿಕ್ಕುಂಟ? ಯಾರಿಗಾದರೂ ನನ್ನ ಮೇಲೆ ಬೇಸರವಾಗಿದೆಯಾ? ಅಥವಾ ಅಂಥ ಒಂದು ಅನಿಸಿಕೆ ನಮ್ಮಲ್ಲಿ ಇದೆಯಾ? ಇದ್ದರೆ ನಾವೇನು ಮಾಡಬೇಕು? ಪ್ರಾರ್ಥನಾ ಸನ್ನಿಧಾನದಿಂದ ಎದ್ದು ಹೋಗಿ ನಿನ್ನ ಸಹೋದರನ ಸಂಗಡ ಒಂದಾಗು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆ ಒಂದು ಒಳ್ಳೆಯ ಸ್ವಭಾವ, ಕ್ಷಮಿಸುವಂಥ ಒಂದು ಮನಸ್ಸು ಯೇಸು ಸ್ವಾಮಿ ನಮಗೆ ದಯಪಾಲಿಸಲಿ. ನಾವು ಅದಕ್ಕೋಸ್ಕರ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋರಾಗಿರೋಣ. ಮತ್ತು ನಾವು ನೋಡ್ತಾ ಇದ್ದೇವೆ ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ ಅದರ 25ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳಿದ್ದಾರೆ. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯ, ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂದನು. ಕ್ಷಮಾಪಣೆಯ ಬಗ್ಗೆ ಇಲ್ಲಿ ಕೂಡ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದೆ, ನಮ್ಮ ಗುರಿ, ನಮ್ಮ ದೃಷ್ಟಿ ಯೇಸು ಸ್ವಾಮಿಯಲ್ಲಿ ಮಾತ್ರ ಇರಬೇಕು. ಯೇಸು ಸ್ವಾಮಿಯೇ ನಮ್ಮ ಮಾದರಿಯಾಗಿರಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ, ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ, ಇಲ್ಲಿ ಕೂಡ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲೇ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ, ನಮ್ಮ ಸಭೆಯವರ, ನಮ್ಮ ಜೊತೆಯಲ್ಲಿ ಆರಾಧನೆ ಮಾಡುವವರ, ನಮ್ಮ ಜೊತೆಯಲ್ಲಿ ಚರ್ಚಿಗೆ ಬರುವವರ, ಅಥವಾ ನಮ್ಮ ಕುಟುಂಬದಲ್ಲಿ ನಮ್ಮೊಂದಿಗೆ ಪ್ರಾರ್ಥನೆಗೆ ಕೂತ್ಕೊಳ್ಳುವವರ, ಒಂದು ವೇಳೆ ಗಂಡ ಹೆಂಡತಿಯರ ಮಧ್ಯದಲ್ಲಿರ್ಬೋದು, ಅಪ್ಪ ಅಮ್ಮ ಮಕ್ಕಳ ಮಧ್ಯದಲ್ಲಿರ್ಬೋದು, ಏನಾದರೂ ವಿಷಯದಲ್ಲಿ ಅವರಿಗೆ ವಿರುದ್ಧವಾಗಿ ನಾವು ನಡೆದರೆ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಬರುವಾಗ ಅದನ್ನು ಕ್ಷಮಿಸಿ ಬಿಟ್ಟು ಬಂದು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಬೇಕು ಎಂಬುದಾಗಿ ದೇವರ ಆತ್ಮನೇ ನಮಗೆ ಆಲೋಚನೆ ಹೇಳಿಕೊಡ್ತಾ ಇದ್ದಾನೆ. ಪ್ರೀತಿಯ ಸಹೋದರಿಯರೇ, ದೇವರ ಶಬ್ದಕ್ಕೆ ನೀವು ಇವತ್ತು ಕಿವಿಗೊಡುವುದಾದರೆ, ದೇವರ ವಾಕ್ಯಕ್ಕೆ ನೀವು ಇವತ್ತು ಕಿವಿಗೊಡುವುದಾದರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ನಿಮ್ಮನ್ನು ಪರೀಕ್ಷಿಸಿ ನೋಡಿರಿ. ಯಾರ ಮೇಲಾದರೂ ಯಾವಾಗಾದರೂ ಏನಾದರೂ ನಾನು ಕೋಪಿಸಿಕೊಂಡಿದ್ದೇನೆ ಅಥವಾ ಏನಾದರೂ ತಪ್ಪು ಮಾಡಿದ್ದೇನೆ, ಅವ್ರನ್ನ ಕ್ಷಮಿಸಲಿಕ್ಕುಂಟ, ಯೇಸುವೇ ನನಗೆ ತಿಳಿಯಪಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ಒಮ್ಮೆ ಒಬ್ಬರ ಅಜ್ಜಿ ಹೀಗೆ ಒಂದು ಕತೆ ಕೇಳಿದುಂಟು. ಒಬ್ಬ ಅಜ್ಜಿ ಹೀಗೆ ಪ್ರಾರ್ಥನೆ ಮಾಡ್ತಾ ಇರುವಾಗ ಅವರಿಗೆ ಹೀಗೆ ಅನಿಸಿತಂತೆ, ಯಾರೋ ಬಳಿಯಲ್ಲಿ ಹೋಗಿ ಕ್ಷಮೆ ಕೇಳಬೇಕೆಂಬುದಾಗಿ. ಹೋಗಿ ಕ್ಷಮೆ ಕೇಳಿದರು. ಆದರೆ ತಿರುಗಿ ಬಂದಾಗ ಸೇವಕರು ಕೇಳಿದ್ರಂತೆ, ಅಜ್ಜಿ ನೀವು ಅವರನ್ನು ಕ್ಷಮಿಸಿದಿರಾ ಎಂಬುದಾಗಿ. ಆಗ ಅಜ್ಜಿ ಹೇಳಿದ್ರಂತೆ, ಕ್ಷಮಿಸಿದ್ದೇನೆ ಪಾಸ್ಟ್ರೆ, ಆದರೂ ನೆನೆಸಿಕೊಳ್ಳುವಾಗ ಒಳಗೆ ಏನೋ ಒಂದು ಬೇಸರ ಆಗ್ತದೆ ಎಂಬುದಾಗಿ, ಅಥವಾ ಒಳಗೆ ಏನೋ ಒಂದು ಸಿಟ್ಟು ಬರುತ್ತದೆ, ಸಣ್ಣ ಸಿಟ್ಟು ಬರುತ್ತದೆ ಎಂಬುದಾಗಿ ಅವರು ಹೇಳುತ್ತಾರೆ. ನೆನೆಸುವಾಗ ಕೋಪ ಉಂಟಾಗುತ್ತದೆ, ಅದು ನಿಜವಾದ ಕ್ಷಮಾಪಣೆಯ ಲಕ್ಷಣವಲ್ಲ. ಕ್ಷಮೆ ಕೇಳುವುದಾದರೆ ಪೂರ್ಣವಾಗಿ ನಾವು ಕ್ಷಮೆ ಕೇಳಿ ಅದನ್ನು ಬಿಟ್ಟು ಬಿಡುವವರಾಗಿರಬೇಕು. ಇಲ್ಲಿ ಕೂಡ ಸ್ವಾಮಿ ಹೇಳ್ತಾ ಇದ್ದಾರೆ, ಪ್ರಾರ್ಥನೆ ಮಾಡುವಾಗ ಯಾರ ಮೇಲಾದರೂ ಏನಾದರೂ ವಿರೋಧವಿದ್ದರೆ ಅದನ್ನು ಅವರಿಗೆ ಕ್ಷಮಿಸಿರಿ. ಮತ್ತೆ ಸ್ವಾಮಿ ಹೇಳ್ತಾ ಇದ್ದಾರೆ, ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸುವನು. ನಾವು ಮತ್ತೊಬ್ಬರನ್ನು ಕ್ಷಮಿಸುವಾಗ
ನಮ್ಮ ತಪ್ಪುಗಳನ್ನು ಯೇಸು ಸ್ವಾಮಿ ಕ್ಷಮಿಸುತ್ತಾರೆ, ತಂದೆಯಾದ ದೇವರು ಕ್ಷಮಿಸಿಕೊಡುತ್ತಾರೆ ಎಂಬುದಾಗಿ. ಅದನ್ನೇ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಕಲಿಸಿಕೊಟ್ಟಂಥ ಪ್ರಾರ್ಥನೆಯಲ್ಲಿ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಯೇಸು ಸ್ವಾಮಿ ಕಲಿಸಿಕೊಟ್ಟ ಪ್ರಾರ್ಥನೆಯೇ ಇದು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ. 12ನೇ ವಾಕ್ಯ. ನಾವೇನು ಮಾಡಬೇಕು? ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸಬೇಕು ಎಂಬುದಾಗಿ ಯೇಸು ಸ್ವಾಮಿ ಪ್ರಾರ್ಥನೆಯಲ್ಲಿ ನಮಗೆ ಕಲಿಸಿಕೊಟ್ಟಿದ್ದಾರೆ. ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಸ್ವಾಮಿ ನೀನು ಕ್ಷಮಿಸು. ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸಬೇಕಾದರೆ ನಾವು ಕೂಡ ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸಿ ಬಿಟ್ಟು ಬಿಡುವವರಾಗಿರಬೇಕು. ಕ್ಷಮಿಸುವುದು ಮಾತ್ರ ಅಲ್ಲ, ಅದನ್ನು ಹೃದಯದಿಂದ ಬಿಟ್ಟು ಬಿಡಬೇಕು, ತೆಗೆದು ಹಾಕಬೇಕು. ಯೇಸು ಸ್ವಾಮಿಯ ಒಂದು ಮಾದರಿ ಅದೇ ಆಗಿತ್ತು. ಯೇಸು ಸ್ವಾಮಿ ತನ್ನನ್ನು ಹಿಂಸೆ ಪಡಿಸಿದವರಿಗೋಸ್ಕರ, ವೇದನೆ ಪಡಿಸಿದವರಿಗೋಸ್ಕರ ಪ್ರಾರ್ಥನೆ ಮಾಡಿ ಅವರನ್ನು ಕ್ಷಮಿಸಿದರು ಎಂಬುದಾಗಿ ನೋಡ್ತಾ ಇದ್ದೀವಿ. ಯೇಸು ಸ್ವಾಮಿಯಲ್ಲಿದ್ದಂಥ ಸ್ವಭಾವ, ಸ್ವಾಮಿ ಯೇಸುವೆ ನನಗೆ ನೀನು ದಯಪಾಲಿಸು ಎಂಬುದಾಗಿ ನೀವು ಇವತ್ತು ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ನೀವು ಅನೇಕ ವರ್ಷಗಳಾಗಿರ್ಬೋದು, ಅನೇಕ ತಿಂಗಳಾಗಿರ್ಬೋದು, ನಿಮ್ಮ ಹೃದಯದಲ್ಲಿ ಬೇಸರವಿರಬಹುದು ಯಾರ ಮೇಲಾದರೂ. ದೇವರೇ ನನಗೆ ಅದು ಅವರನ್ನು ಹೋಗಿ ಕೇಳಲಿಕ್ಕೆ ಆಗ್ತಾ ಇಲ್ಲಲ್ಲ, ನನಗೆ ಸಹಾಯ ಮಾಡು ಎಂಬುದಾಗಿ ನೀವು ಬೇಡಿಕೊಳ್ಳಿರಿ. ಖಂಡಿತವಾಗಿ ದೇವರ ಆತ್ಮನು ನಿಮಗೆ ಸಹಾಯ ಮಾಡುತ್ತಾನೆ. ನಾವು ಕ್ಷಮಿಸಿ ಅದನ್ನು ಹೃದಯದಿಂದ ತೆಗೆದು ಬಿಡುವವರಾಗಿರಬೇಕು. ನಮ್ಮ ತಪ್ಪುಗಳನ್ನು ನಾವು ಕ್ಷಮಿಸಿದಂತೆ ತಂದೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು ಎಂಬಂಥ ಪ್ರಾರ್ಥನೆ ಪ್ರತಿ ದಿವಸ ನಮ್ಮ ಜೀವಿತದಲ್ಲಿ ಇರಬೇಕಾಗಿದೆ. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 21ರಿಂದ 35 ವಾಕ್ಯದ ತನಕ ನಾವು ಓದುವಾಗ, ನಿಮಗೆ ಸಮಯ ಸಿಗುವಾಗ ನೀವು ಅದನ್ನು ತೆಗೆದುಕೊಂಡು ಓದಿರಿ. ಅಲ್ಲಿ ಯೇಸು ಸ್ವಾಮಿ ಒಳ್ಳೆಯ ಒಂದು ಸಾಮ್ಯವನ್ನು ಅಥವಾ ಒಂದು ಒಳ್ಳೆಯ ಉದಾಹರಣೆಯನ್ನು ಹೇಳಿದ್ದಾರೆ. ಕೋಟ್ಯಾಂತರ ರೂಪಾಯಿ ಸಾಲಗಾರನೊಬ್ಬ ತನ್ನ ಆ ಒಂದು ಅರಸನ ಬಳಿಗೆ ಸಿಕ್ಕಿ ಅವನು ಹಿಡಿದುಕೊಂಡು ಬರುವಾಗ ಅವನು ಬೇಡಿಕೊಳ್ಳುತ್ತಾ ಇದ್ದಾನೆ, ಸ್ವಾಮಿ ಅರಸನೇ, ನಾನು ಅದನ್ನು ಕಟ್ಟಿ ಮುಗಿಸುತ್ತೇನೆ, ನನ್ನನ್ನು ಬಿಟ್ಟು ಬಿಡು ಎಂಬುದಾಗಿ ಆತನು ಬೇಡಿಕೊಳ್ಳುತ್ತಾ ಇರುವಾಗ ರಾಜನು ಕರುಣೆ ತೋರಿ ಅವನನ್ನು ಬಿಟ್ಟು ಬಿಡುತ್ತಾನೆ. ಅವನು ಹೋಗುತ್ತಾ ಇರುವಂಥ ಸಂದರ್ಭದಲ್ಲಿ ಈ ಕೋಟ್ಯಾಂತರ ರೂಪಾಯಿ ರಾಜನಿಗೆ ಸಾಲ ಇದ್ದವನು ಅವನಿಗೆ ಯಾರೋ 100 ರೂಪಾಯಿ ಕೊಡಲಿಕ್ಕಿತ್ತು. ಮತ್ತೊಬ್ಬ ಸೇವಕನು ಅವನ ಕುತ್ತಿಗೆಯನ್ನು ಹಿಡಿಯುತ್ತಾ ಇದ್ದಾರೆ. ಈ ವ್ಯಕ್ತಿ ಹಿಡಿದು 100 ರೂಪಾಯಿ ನನಗೆ ಕೊಡಲಿಕ್ಕಿದೆಯಲ್ಲ, ಈಗಲೇ ನೀನು ಕೊಡು ಎಂಬುದಾಗಿ ಆತನನ್ನು ಹಿಡಿದು ಉಪದ್ರವ ಪಡಿಸಿದನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತಾ ಇದ್ದೇವೆ. ಆಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ರಾಜನ ಏನು ಮಾಡ್ತಾ ಇದ್ದಾನೆ, ಈ ವ್ಯಕ್ತಿಯನ್ನು ಕೋಟ್ಯಾಂತರ ರೂಪಾಯಿ ಸಾಲಗಾರನನ್ನು ನನಗೆ ಬಹಳಷ್ಟು ಅವನು ಕೊಡಲಿಕ್ಕಿದ್ದಾನೆ, ಆದರೆ ಅವನಿಗೆ ಸ್ವಲ್ಪ ಕೊಡಬೇಕಾದವನನ್ನು ಅವನು ಈ ರೀತಿಯಲ್ಲಿ ಮಾಡಿದನಲ್ಲ ಎಂಬುದಾಗಿ ಅರಸನು ಸಿಟ್ಟುಕೊಂಡು ಅವನನ್ನು ಏನು ಮಾಡ್ತಾ ಇದ್ದಾನೆ, ಒಂದು ಕತ್ತಲೆಯಲ್ಲಿ ಇಡುತ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಸೆರೆಮನೆಯಲ್ಲಿ ಹಾಕುವುದನ್ನು ನಾವು ನೋಡ್ತಾ ಇದ್ದೇವೆ. ಪ್ರೀತಿಯ ಸಹೋದರಿಯರೇ, ನಾವು ಈ ಲೋಕದಲ್ಲಿ ಬಹಳಷ್ಟು ತಪ್ಪುಗಳನ್ನು ಮಾಡುವವರಾಗಿದ್ದೇವೆ. ನಾವು ಆ ಕೋಟ್ಯಾಂತರ ರೂಪಾಯಿ ಸಾಲಗಾರನ ಪ್ರಕಾರವಾಗಿ ದೇವರಿಗೆ ನಾವು ಸಾಲಗಾರರಾಗಿದ್ದೇವೆ. ಆದರೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಮನುಷ್ಯರಿಗೆ 100 ರೂಪಾಯಿ ಸ್ವಲ್ಪ ವಿಷಯ, ಸಣ್ಣ ವಿಷಯ, ಅದರ ವಿಷಯದಲ್ಲಿ ನಾವೇನು ಮಾಡುತ್ತೇವೆ, ಅವರ ಕುತ್ತಿಗೆಯನ್ನು ಹಿಡಿಯುವಂಥರಾಗಿರುತ್ತೇವೆ. ಆದರೆ ಯೇಸು ಸ್ವಾಮಿ ಅದನ್ನು ನಮ್ಮಿಂದ ಬಯಸುವುದಿಲ್ಲ. ತಾಳ್ಮೆಯ ಸ್ವಭಾವ, ಕ್ಷಮಿಸುವಂಥ ಸ್ವಭಾವ ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಿದ್ದಾರೆ. ನೀವು ಸಮಯ ಸಿಗುವಂಥ ಸಂದರ್ಭದಲ್ಲಿ ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 21ರಿಂದ 35ನೇ ವಚನದ ತನಕ ನೀವು ಓದಿಕೊಳ್ಳಿರಿ, ನಿಮಗೆ ಅಲ್ಲಿ ಗೊತ್ತಾಗ್ತದೆ. ನಾವು ಕೂಡ ಮತ್ತೊಬ್ಬರನ್ನು ಕ್ಷಮಿಸುವವರು ಆಗಿರಬೇಕು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕೊನೆಯದಾಗಿ 2 ವಾಕ್ಯಗಳನ್ನು ಓದಿಕೊಂಡು ನಾವು ನಿಲ್ಲಿಸುವವರಾಗಿರೋಣ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಎಫೆಸದವರಿಗೆ ಬರೆದ ಪತ್ರಿಕೆಗೆ ನಾವು ಬರುವಾಗ 4ನೇ ಅಧ್ಯಾಯ ಅದರ 32ನೇ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ಓದುತ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ಇಲ್ಲಿ ಕೂಡ ಯೇಸು ಸ್ವಾಮಿ ದೇವರ ಆತ್ಮನ ನಮಗೆ ತಿಳಿಸುವಂಥ ವಿಷಯ, ನಾವೇನು ಮಾಡಬೇಕು ಅದರ ಮೇಲೆ ನಾವು ಅನೇಕ ವಿಷಯಗಳನ್ನು ನೋಡ್ತಾ ಇದ್ದೇವೆ. 25ನೇ ವಾಕ್ಯದಿಂದ ನಾವು ಓದುವಾಗ ಅನೇಕ ಇಂತಿಂಥದನ್ನು ನೀವು ಮಾಡಬೇಡಿರಿ, ಕೆಲವು ವಿಷಯಗಳನ್ನು ನೀವು ಬಿಟ್ಟು ಬಿಡಬೇಕೆಂಬುದಾಗೆಲ್ಲ ಹೇಳಿ 32ನೇ ವಾಕ್ಯ ಅದೆಲ್ಲ ಓದಲಿಕ್ಕೆ ನಮಗೆ ಸಮಯ ಇಲ್ಲ. ಅದರಿಂದ 32ನೇ ವಾಕ್ಯದ ತನಕ ಮಾತ್ರ 32ನೇ ವಾಕ್ಯ ಮಾತ್ರ ನಾವು ಓದಿಕೊಳ್ಳೋಣ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ಕ್ರೈಸ್ತ ಸಹೋದರರು, ಒಂದೇ ಸಭೆಯವರು, ಒಂದೇ ಕುಟುಂಬದವರಾಗಿರೋ ನಾವೇನು ಮಾಡಬೇಕು, ಪರಸ್ಪರ ಕ್ಷಮಿಸುವವರಾಗಿರಬೇಕು. ನಾವು ಕ್ರಿಸ್ತನೆಂಬ ದೇಹದ ಅಂಗಾಂಗಗಳಾಗಿದ್ದೇವೆ ಒಬ್ಬೊಬ್ಬರು ಸಹ. ಆದ್ದರಿಂದ ನಾವು
ಕ್ಷಮಿಸುವವರು ಆಗಿರಬೇಕು ಎಂಬುದಾಗಿ ಇಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುತ್ತಾ ಇದ್ದೇವೆ. ಕ್ಷಮಿಸುವವರಾಗಿ ಇರ್ರಿ, ಒಬ್ಬರನ್ನೊಬ್ಬರು ಕ್ಷಮಿಸುವವರಾಗಿರ್ರಿ. ಅವರಿಗೆ ಅವರ ತಪ್ಪುಗಳನ್ನು ಬಿಟ್ಟು ಬಿಡಿರಿ, ಅದನ್ನು ನೀವು ಲೆಕ್ಕಕ್ಕೆ ತೆಗೆಯಬೇಡಿರಿ. ನಮಗೆ ನೋವಾಗ್ತದೆ, ಆದರೂ ಕೂಡ ಕ್ರಿಸ್ತ ಯೇಸುವನ್ನು ನಾವು ನೆನೆಸಿಕೊಳ್ಳೋರಾಗಿರಬೇಕು ಆ ಸಂದರ್ಭದಲ್ಲಿ. ಆದ್ದರಿಂದ ಪ್ರೀತಿಯ ಸಹೋದರಿ, ಈ ಕ್ಷಮಿಸುವಂಥ ಸ್ವಭಾವ ಅದು ಬಹಳ ಶ್ರೇಷ್ಠವಾದಂಥ ಒಂದು ಸ್ವಭಾವ ಎಂಬುದಾಗಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರ 13ನೇ ವಾಕ್ಯಕ್ಕೆ ನಾವು ಬರುವಾಗ ಅಲ್ಲಿ ಕೂಡ ಈ ರೀತಿಯಲ್ಲಿ ನಾವು ಓದ್ತಾ ಇದ್ದೇವೆ. ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಇಲ್ಲಿ ಇನ್ನೊಂದು ಶ್ರೇಷ್ಠವಾದ ವಿಷಯ ಹೇಳ್ತಾ ಇದ್ದಾರೆ. ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ನಿಮಗೆ ಅವಕಾಶ ಇದ್ದರೂ, ಕಾರಣವಿದ್ದರೂ ತಪ್ಪು ಹೊರಿಸಬೇಡ್ರಿ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ದೇವರ ಆತ್ಮ ನಮಗೆ ತಿಳಿಸ್ತಾ ಇದ್ದಾರೆ. ಅವರೇ ತಪ್ಪು ಮಾಡಿರಬಹುದು, ಅವರೇ ನಮ್ಮನ್ನು ಹೀಯಾಳಿಸಿರಬಹುದು, ನಿಂದಿಸಿರಬಹುದು, ನಮಗೆ ಕೇಡು ಮಾಡಿರಬಹುದು, ಕಾರಣ ಉಂಟು. ಆದರೂ ಅದನ್ನು ನೀವು ಅವರಿಗೆ ಕ್ಷಮಿಸಿರಿ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಒಬ್ಬರಿಗೊಬ್ಬರು ಸಹಿಸಿಕೊಂಡು, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರನ್ನೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ, ಒಬ್ಬರನ್ನೊಬ್ಬರು ಸಮಾಧಾನಪಡಿಸಿಕೊಂಡು ಕ್ಷಮಿಸಿ ಬಿಡಿರಿ ಎಂಬುದಾಗಿ ದೇವರು ನಮಗೆ ತಿಳಿಸ್ತಾ ಇದ್ದಾರೆ. ಪ್ರೀತಿಯ ಸಹೋದರಿಯರೇ, ನಮ್ಮ ಜೀವಿತದಲ್ಲಿಯೂ ಕೂಡ ಆ ಒಂದು ಕ್ಷಮಿಸುವಂಥ ಸ್ವಭಾವ ನಮ್ಮ ಜೀವಿತದಲ್ಲಿ ಬಹಳಷ್ಟು ಶ್ರೇಷ್ಠವಾಗಿರಬೇಕಾದಂಥ ಒಂದು ಸ್ವಭಾವ ಯೇಸು ಸ್ವಾಮಿಯ ಸ್ವಭಾವ. ನಮಗೆಲ್ಲರಿಗೂ ಗೊತ್ತಿದೆ, ಗ್ರಹಾಮ್ ಸ್ಟೇನ್ ಎಂಬಂಥ ಒಂದು ಕುಟುಂಬ, ಅವರ ಹೆಂಡತಿ 3 ಮಕ್ಕಳು ಸೇರಿ ಒರಿಸ್ಸಾ ರಾಜ್ಯದಲ್ಲಿ ಅವರು ಕರ್ತನ ಸೇವೆಯನ್ನು ಮಾಡ್ತಾಯಿದ್ರು. ಇವತ್ತು ಯಾರು ಕೂಡ ಮಾಡಲಿಕ್ಕೆ ಮುಂದೆ ಬರದೇ ಇರುವಂಥ ಒಂದು ಶ್ರೇಷ್ಠವಾದ ಸೇವೆಯನ್ನು ಅವರು ವಿದೇಶದಿಂದ ಬಂದು ಇಲ್ಲಿ ಮಾಡ್ತಾಯಿದ್ರು. ಅಂಥ ಒಂದು ಸಂದರ್ಭದಲ್ಲಿ ಅವರು ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡ್ತಾಯಿದ್ರು. ಒಳ್ಳೆಯ ಕೆಲಸ, ಯೇಸು ಸ್ವಾಮಿ ತೋರಿಸಿಕೊಟ್ಟಂಥ ಮಾದರಿಯ ಪ್ರಕಾರವಾಗಿ ಅವರು ಸೇವೆ ಮಾಡ್ತಾಯಿದ್ರು. ಆದರೆ ಕೆಲವು ದುಷ್ಕರ್ಮಿಗಳು, ಗ್ರಹಾಮ್ ಸ್ಟೇನ್ ಮತ್ತು ಆ 2 ಮಕ್ಕಳು ಒಂದು ರಾತ್ರಿ ಅವರ ಗಾಡಿಯಲ್ಲಿ ಮಲಗಿಕೊಂಡಿರುವಾಗ ಅದನ್ನು ಬೆಂಕಿ ಹಚ್ಚಿ ಅವರನ್ನು ಸಾಯಿಸಿದರು. ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯವೇ ಅದು, ಇಡೀ ಲೋಕವೇ ಅದು ಗೊತ್ತಾಗಿದ್ದಂಥ ವಿಷಯ. ಆದರೆ ಗ್ರಹಾಮ್ ಸ್ಟೇನ್ ಅವರ ಹೆಂಡತಿ ಗ್ಲಾಡಿಸ್ ಗ್ರಹಾಮ್ ಸ್ಟೇನ್ ಎಂಬಂತಹ ಸಹೋದರಿ ಲೋಕಕ್ಕೆಲ್ಲ ತಿಳಿಯುವ ಹಾಗೆ ಆಕೆ ಯೇಸು ಸ್ವಾಮಿಯ ಸ್ವಭಾವವನ್ನು ಅಲ್ಲಿ ಪ್ರಕಟಪಡಿಸಿದಳು. ತನ್ನ ಗಂಡನ ಮತ್ತು ಮಕ್ಕಳ ಆ ಒಂದು ಡೆಡ್ ಬಾಡಿಯ ಮುಂದೆ ಇದ್ದುಕೊಂಡು ಅವರು ಹೇಳುತ್ತಾ ಇದ್ದಾರೆ, ಈ ಕೃತ್ಯ ಮಾಡಿದವರನ್ನು ನಾನು ಕ್ಷಮಿಸುತ್ತೇನೆ ಎಂಬುದಾಗಿ. ಎಷ್ಟೊಂದು ಒಳ್ಳೆಯ ಮನಸ್ಸು ನೋಡಿ, ಅವರು ಕ್ರಿಸ್ತ ಯೇಸುವನ್ನು ನಿಜವಾಗಲೂ ಹಿಂಬಾಲಿಸಿದವರು. ಅದೊಂದು ದೊಡ್ಡ ಒಂದು ಮಾದರಿಯಾಯಿತು ಈ ಲೋಕಕ್ಕೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನಮಗೆಲ್ಲರಿಗೂ ಅದು ಗೊತ್ತುಂಟು. ತನ್ನ ಗಂಡನನ್ನು, ತನ್ನ ಮಕ್ಕಳನ್ನು ಕೊಂದಂಥ, ತಮಗಿದ್ದಂಥ, ತಮ್ಮ ಆಶ್ರಯವಾಗಿದ್ದಂಥ, ತನ್ನ ಕುಟುಂಬದ ಯಜಮಾನನಾಗಿದ್ದಂಥ ವ್ಯಕ್ತಿಯನ್ನು, ತನ್ನ ಹೊಟ್ಟೆಯ ಕರಳಿನಿಂದ ಬಂದಂಥ 2 ಮಕ್ಕಳನ್ನು, ಸಣ್ಣ ಮಕ್ಕಳು, ಅವ್ರನ್ನು ಕೊಂದಂಥವರನ್ನು ಅವರು ಕ್ಷಮಿಸಿದರು. ಹೇಗೆ ಸಾಧ್ಯವಾಯಿತಿದ್ದು? ಕ್ರಿಸ್ತ ಯೇಸುವಿನ ಮನಸ್ಸು ಅವರಲ್ಲಿ ಇದ್ದದಕ್ಕೋಸ್ಕರ ಅವರಿಗೆ ಅದು ಸಾಧ್ಯವಾಯಿತು. ಪ್ರೀತಿಯ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಬಯಸುವಂಥದ್ದು ಕ್ಷಮಿಸುವಂಥ ಸ್ವಭಾವ. ಯೇಸು ಸ್ವಾಮಿಯಲ್ಲಿದ್ದಂಥ ಸ್ವಭಾವವನ್ನು ನಾವು ಹೊಂದಿಕೊಳ್ಳೋಣ. ನಾವು ಒಟ್ಟಾಗಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ಪರಲೋಕದ ತಂದೆಯೇ, ಅಪ್ಪ, ನಿನ್ನ ಒಳ್ಳೆಯ ವಾಕ್ಯವನ್ನು ನಮಗೆ ಕೇಳ ಮಾಡಿಸಿದೆ ಸ್ವಾಮಿ. ನಾವು ಅಯೋಗ್ಯರಾಗಿದ್ದೆವು ರಾಜ, ನಾವು ಯಾವ ಗಣನೆಗೂ ಬಾರದವರು, ಯಾವುದಕ್ಕೂ ಪ್ರಯೋಜನವಿಲ್ಲದವರು. ಅಪ್ಪ, ನಾವು ನಿನಗೆ ಸಾಲಗಾರರಾಗಿದ್ದೆವು ಸ್ವಾಮಿ, ಪಾಪಿಗಳಾಗಿದ್ದೆವು ಸ್ವಾಮಿ. ಆದರೆ ನಿನ್ನ ಪ್ರೀತಿಯಿಂದ ನಮ್ಮನ್ನು ದೇವರೇ ನೀನು ಹುಡುಕಿಕೊಂಡು ಬಂದು ಕರ್ತನೆ ಅಪ್ಪ, ನಮ್ಮನ್ನು ನಿನ್ನ ಮಕ್ಕಳನ್ನಾಗಿ ಮಾಡಿದಿ, ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಿ ರಾಜ. ಅಪ್ಪ ಕರ್ತನೆ, ಆ ನಿನ್ನ ಹಾಲೆಲುಯ್ಯ, ಆಮೇಲೆ ನಿನ್ನ ವಾಕ್ಯದಲ್ಲಿ ಅನೇಕ ವಿಷಯಗಳನ್ನು ನಾವು ಧ್ಯಾನಿಸಿದೆವು ಸ್ವಾಮಿ. ಹಾಲೆಲುಯ್ಯ, ಹೌದು ಕರ್ತನೆ, ನಿನ್ನಲ್ಲಿದ್ದಂಥ ಕ್ಷಮಾಪಣೆಯ ಮನಸ್ಸು ಸ್ವಾಮಿ, ಮತ್ತೊಬ್ಬರನ್ನು, ತಪ್ಪು ಮಾಡಿದವರನ್ನು, ಅಪ್ಪ ನಿನಗೆ ಉಪದ್ರವ ಕೊಟ್ಟವರನ್ನು ಕ್ಷಮಿಸಿದ ಪ್ರಕಾರವಾಗಿ ಅಪ್ಪ, ನಾವು ಕೂಡ ಕರ್ತನೆ ಈ ಲೋಕದಲ್ಲಿ ಇರುವಾಗ, ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿಗಳಾಗಿರುವಾಗ ಕರ್ತನೆ, ಇತರರನ್ನು ಕ್ಷಮಿಸುವಂಥ, ನಮಗೆ ಕೇಡು ಬಗೆಯವರನ್ನು ಕ್ಷಮಿಸುವಂಥ ಸ್ವಭಾವವನ್ನು ದೇವರೇ ಅಪ್ಪ ನಮ್ಮ ಹೃದಯದಲ್ಲಿ ನೀನು ಇರಿಸು ಸ್ವಾಮಿ. ಅಪ್ಪ, ನೀನೇ ನಮ್ಮೊಳಗೆ ವಾಸ ಮಾಡಬೇಕು ರಾಜ. ಇವತ್ತು ಯಾರ್ಯಾರು ವಾಕ್ಯಗಳನ್ನು ಕೇಳುತ್ತಾ ಇದ್ದಾರೋ ಸ್ವಾಮಿ, ಅವರ ಹೃದಯದಲ್ಲಿ ನೀನು ಮಾತನಾಡಬೇಕು ಸ್ವಾಮಿ, ಅವರನ್ನು ಮುಟ್ಟು ಸ್ವಾಮಿ. ಅಪ್ಪ, ಯಾರ್ಯಾರು ಕಣ್ಣೀರಿನಿಂದ ಸ್ವಾಮಿ ಇದ್ದಾರೋ ಕರ್ತನೆ, ಅವರನ್ನು ನೀನು ಮುಟ್ಟು ಸ್ವಾಮಿ.
ಯಾರ್ಯಾರಿಗೆ ಕ್ಷಮಿಸಲಿಕ್ಕೆ ಆಗುತ್ತಾ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೋ ಅವರಿಗೆ ನೀನೇ ಸಹಾಯ ಮಾಡಿ ಅವರ ಹೃದಯದಿಂದ ಕರ್ತನೆ ಆ ಒಂದು ವೇದನೆಯನ್ನು ತೆಗೆದು ಹಾಕಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದ ಪ್ರಕಾರವಾಗಿ ಸ್ವಾಮಿ ನಾವು ಕೂಡ ಈ ಲೋಕದಲ್ಲಿ ಹಲ್ಲೆಲೂಯ ನಮ್ಮನ್ನು ಕರ್ತನೆ ವಿರೋಧಿಸುವಂಥವರನ್ನು ಕ್ಷಮಿಸುವಂತೆ ಕರ್ತನೆ ಅಪ್ಪಂದಿನ ಮಾದರಿಯನ್ನು ನಾವು ಈ ಲೋಕಕ್ಕೆ ತೋರಿಸಿಕೊಡುವುದಕ್ಕಾಗಿ ಸ್ವಾಮಿ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಈ ದಿನದಲ್ಲಿ ಯಾರ್ಯಾರು ರೋಗ ದುಃಖ ಕಷ್ಟ ಕಣ್ಣೀರಲ್ಲಿದ್ದಾರೋ ಸ್ವಾಮಿ ಅವ್ರನ್ನ ನೀನು ಮುಟ್ಟಿ ಯೇಸು ಕ್ರಿಸ್ತನ ನಾಮದಲ್ಲಿ ಹಲ್ಲೆಲೂಯ ಅವ್ರನ್ನ ಗುಣಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಕರ್ತನೆ ನಿನ್ನ ವಾಕ್ಯವನ್ನು ಕಳಿಸಿ ಬಿಡುಗಡೆ ಮಾತನ್ನು ನೀನು ಸ್ವಾಮಿ ಅಪ್ಪ ಕರ್ತನೆ ನಿನ್ನ ಅದ್ಭುತ ಕಾರ್ಯಗಳನ್ನು ನಡೆಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಕ್ರಿಸ್ತ ಯೇಸುವಿನ ಮನಸ್ಸು ನಮ್ಮೆಲ್ಲರಿಗೆ ದಯಪಾಲಿಸಿ ಅಪ್ಪ ಕಡೆಯ ತನಕ ನಿನಗೋಸ್ಕರ ಜೀವಿಸಿ ಅಪ್ಪ ನಿನ್ನ ಬರುವಿಕೆಯಲ್ಲಿ ನಿನ್ನೊಂದಿಗೆ ಎತ್ತಲ್ಪಡುವುದಕ್ಕಾಗಿ ನಮ್ಮೆಲ್ಲರಿಗೆ ಸಹಾಯ ಮಾಡು ಕರ್ತನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆಯೇ. ಆಮೇನ್ ಆಮೇನ್ ಆಮೇನ್. ಪ್ರೀತಿಯ ಸಹೋದರಿಯರೇ, ಈ ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಮುಂದಿನ ಸಂಚಿಕೆಯಲ್ಲಿ ನಾವು ಒಬ್ಬರಿಗೊಬ್ಬರು ಭೇಟಿಯಾಗುವ ತನಕ ಕರ್ತನು ನಮ್ಮೆಲ್ಲರನ್ನ ಆಶೀರ್ವದಿಸಿ ಕಾಯಲಿ. ಕ್ರಿಸ್ತ ಯೇಸುವಿನ ಮನಸ್ಸು ನಿಮ್ಮೆಲ್ಲರಿಗೆ ದಯಪಾಲಿಸಲಿ ಎಂಬುದಾಗಿ ನಾನು ಸಹ ಪ್ರಾರ್ಥಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.